ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫೂಫಿ ವ್ಲಾಗ್ಸ್. ಸೊ ಇವತ್ತು ನಾನು ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 Ultra ಫೋನ್ನ ರಿವ್ಯೂ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇರೋದು. ಸೊ ಇದೆ ನೋಡಿ, ನನ್ನ ಕೈಲಿದೆ ಇವತ್ತು S24 Ultra ಫೋನು. ಬೈ ಮಾಡಿದಾಗ ಅದು ಬಾಕ್ಸಲ್ಲಿ ಯಾವ ಥರ ಇರುತ್ತೆ ಅಂತ ನೋಡೋಣ. ಸೊ ಇದೇ ಬಾಕ್ಸು, ಸ್ಲಿಮ್ ಆಗಿದೆ ಬಾಕ್ಸು. ಸೊ ನಾನು ನಿಮ್ಗೆ ಇನ್ನೊಂದು ಇಲ್ಲಿ ಮೆನ್ಷನ್ ಮಾಡಬೇಕು, ಇವರು ಕೂಡ ಐಫೋನ್ ಥರ ಇವಾಗ ಚಾರ್ಜರ್ ಅಡಾಪ್ಟರ್ ಕೊಡ್ತಾ ಇಲ್ಲ. ಸೊ ಓನ್ಲಿ USB ಕೇಬಲ್ ಕೊಡ್ತಾ ಇದ್ದಾರೆ. ಆ USB ಕೇಬಲ್ C ಟೈಪು. ಸೊ ಓಪನ್ ಮಾಡೋಣ, ಏನೇನಿದೆ ಬಾಕ್ಸಲ್ಲಿ ನೋಡೋಣ. ಓಪನ್ ಮಾಡಿದ ತಕ್ಷಣ ಫೋನ್, ಆಬ್ವಿಯಸ್ಲಿ ಫೋನ್ ಇದ್ದೇ ಇರುತ್ತೆ, ಅದ್ರ ಜೊತೆ ಏನೇನೆಲ್ಲ ಕೊಡ್ತಾರೆ. ಸೊ ಇಲ್ಲಿ ಓಪನ್ ಮಾಡಿದ್ರೆ ನಾನು ಹೇಳಿದ್ನಲ್ಲ, USB ಕೇಬಲ್ ಕೊಡ್ತಾರೆ C ಟೈಪ್ದು ಅಂತ. ನೀವೇ ನೋಡ್ಬೋದು, C ಟೈಪ್ USB ಕೇಬಲು. ಬೋತ್ ದ ಸೈಡ್ C ಟೈಪೇನೆ. ನೆಕ್ಸ್ಟು ಒಂದು ಸಿಮ್ ಇಜೆಕ್ಟರ್ ಕೊಟ್ಟಿದ್ದಾರೆ, ಅದ್ರ ಜೊತೆ ಒಂದು ಮ್ಯಾನ್ಯಲ್. ಸೊ ನೆಕ್ಸ್ಟು ಫೋನು. ಸೊ ನೀವು ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 Ultra ಬೈ ಮಾಡಿದಾಗ ನಿಮಗೆ ಬಾಕ್ಸಲ್ಲಿ ಸಿಗೋ ಐಟಮ್ಸ್ ಇದು. ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ ನೀವೇನಾದ್ರೂ ಶಾಪಿಗೆ ಹೋಗ್ಬಿಟ್ಟು ಪ್ರೀ ಬುಕ್ ಮಾಡ್ಕೊಂಡಿದ್ರೆ ಅದ್ರ ಜೊತೆ ನಿಮಗೆ ಒಂದು ಚಾರ್ಜರ್ ಸಿಗುತ್ತೆ, ವೈರ್ಲೆಸ್ ಚಾರ್ಜರು. ಮತ್ತು ಈ ಫೋನಲ್ಲಿ ಏನೇನು ಫೀಚರ್ಸ್ ಇದೆ, ಏನೇನು ಸ್ಪೆಸಿಫಿಕೇಷನ್ಸು ಎಲ್ಲ ನೋಡೋಣ. ಏನು ಅಂದರೆ ಮಾರ್ಕೆಟಲ್ಲಿ ಸೌಂಡ್ ಮಾಡ್ತಾ ಇರೋದು ಏನಕ್ಕೆ ಈ ಫೋನ್ ಅಂತ ಅಂದರೆ AI ಯೂಸ್ ಮಾಡಿಬಿಟ್ಟು, ಅಂದರೆ ಈ ಫಂಕ್ಷನ್ಸ್ ಎಲ್ಲ AI ಯೂಸ್ ಮಾಡಿರೋದ್ರಿಂದ ಈ ತುಂಬ ಸೌಂಡ್ ಮಾಡ್ತಾ ಇದೆ. ಅದು ಯಾವ್ಯಾವ ಥರ ವರ್ಕ್ ಆಗುತ್ತೆ, ಫಂಕ್ಷನಾಲಿಟೀಸ್ ಏನೇನಿದೆ ಅಂತ ಚೆಕ್ ಮಾಡೋಣ ಬನ್ನಿ. ಗೈಸ್, ನಿಮಗೆ ಗೊತ್ತಿರೋಂಗೆ ಆಂಡ್ರಾಯ್ಡ್ ಫೋನ್ ಅಂತ ಬಂದಾಗ ಸ್ಯಾಮ್ಸಂಗ್ Ultra ಸೀರೀಸೇನೆ ತುಂಬ ಟಾಪ್ ನಾಚ್ ಕ್ವಾಲಿಟಿ, ಟಾಪ್ ನಾಚ್ ಫೀಚರ್ಸ್ ಎಲ್ಲ ಇರೋದು ಅಂತ ನಿಮಗೂ ಗೊತ್ತು. ಸೊ ಇಲ್ಲಿ ಅಂದರೆ ಈಗ S24 Ultraದಲ್ಲಿ ಏನೇನು ಫೀಚರ್ಸ್ ಇದೆ, ಹೊಸದಾಗಿ ಏನೇನೆಲ್ಲ ಆ್ಯಡ್ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಫಸ್ಟ್ ನಾವು S23 ಅಂದರೆ ಲಾಸ್ಟ್ ಇಯರ್ ರಿಲೀಸ್ ಆಗಿರೋಂಥ S23 Ultraಗೂ ಮತ್ತು ಈ ಸಲ S24 Ultraಗೂ ಏನು ವಿಜುವಲಿ ಏನೇನು ಚೇಂಜಸ್ ಇದೆ ಅಂತ ನೋಡೋಣ. ಫಸ್ಟ್ ನಾವು ಸ್ಕ್ರೀನ್ ನೋಡೋಣ. ಸ್ಕ್ರೀನಲ್ಲಿ S23 Ultraದಲ್ಲಿ ಕರ್ವ್ ಡಿಸ್ಪ್ಲೇ ಕೊಟ್ಟಿದ್ರು, ಅಂದರೆ ಸ್ಕ್ರೀನ್ ಕರ್ವ್ ಡಿಸ್ಪ್ಲೇ ಇತ್ತು. ಬಟ್ ಈ ಸಲ ಫ್ಲ್ಯಾಟ್ ಡಿಸ್ಪ್ಲೇ ಕೊಟ್ಟಿದ್ದಾರೆ, ನೀವೇ ನೋಡ್ಬೋದು. ಸೊ ಯೂಶಲಿ ಏನಾಗುತ್ತೆ ಅಂದರೆ ಜನರು ಸ್ಕ್ರೀನ್ ಪ್ರೊಟೆಕ್ಟರ್ನ ಹಾಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಸ್ಕ್ರೀನ್ ಪ್ರೊಟೆಕ್ಟರ್ ಹಾಕೊಡ್ಬೇಕಾದ್ರೆ ಈ ಕರ್ವ್ ಇದ್ರೆ ಏನಾಗುತ್ತೆ, ಪ್ರಾಪರಾಗಿ ಆ ಸ್ಕ್ರೀನ್ ಪ್ರೊಟೆಕ್ಟರು ಕೂತ್ಕೊಳ್ಳಲ್ಲ ಸ್ಕ್ರೀನ್ ಮೇಲೆ. ಸೊ ಈ ಫ್ಲ್ಯಾಟ್ ಸ್ಕ್ರೀನ್ ಇರೋದ್ರಿಂದ ಪ್ರಾಪರಾಗಿ ಆ ಸ್ಕ್ರೀನ್ ಪ್ರೊಟೆಕ್ಟರ್ ಕೂಡ ನಾವು ಯೂಸ್ ಮಾಡ್ಬೋದು. ಮತ್ತು ಕೈಲಿ ಹೋಲ್ಡ್ ಮಾಡಿದಾಗ್ಲೂ ಯಾವುದೇ ರೀತಿಯಾದಂಥ ಟಚಸ್ ಎಲ್ಲ ಆಗೋದೆಲ್ಲ ಆಗಲ್ಲ ಫ್ಲ್ಯಾಟ್ ಸ್ಕ್ರೀನ್ ಇದ್ದರೆ. ಸ್ಯಾಮ್ಸಂಗಿಂದ ಇದೊಂದು ಒಳ್ಳೆ ಚೇಂಜಸ್ ಅಂತಲೇ ಹೇಳ್ಬೋದು ಈ ಸಲ ವರ್ಷನಲ್ಲಿ. ಸೊ ನೆಕ್ಸ್ಟ್ ಕಮ್ಸ್ ಟು ಫ್ರೇಮ್ ಬಗ್ಗೆ ಮಾತಾಡೋಣ. ಸೊ ಲಾಸ್ಟ್ ಟೈಮ್ S23 Ultraದಲ್ಲಿ ಅವರು ಅಲ್ಯೂಮಿನಿಯಂ ಮೆಟೀರಿಯಲ್ ಯೂಸ್ ಮಾಡಿದ್ರು, ಬಟ್ ಈ ಸಲ ಪ್ರೀಮಿಯಂ ಮೆಟಲ್ ಯೂಸ್ ಮಾಡಿದ್ದಾರೆ, ಅದು ಟೈಟೇನಿಯಮು. ಸೊ ಟೈಟೇನಿಯಮು ವಿಚ್ ಈಸ್ ಸ್ಟ್ರಾಂಗ್ ಆ್ಯಂಡ್ ದಿ ಲೈಟ್ ಮೆಟೀರಿಯಲ್, ನೀವೇ ನೋಡ್ತಾ ಇರ್ಬೋದು. ಸ್ಕ್ರೀನ್ ಸೈಜ್ ಅಂತ ಅಂದರೆ ಲಾಸ್ಟ್ ಇಯರು ಮತ್ತು ಈ ಇಯರ್ ನೋಡಿದ್ರೆ ಎರಡೂ ಕೂಡ ಸ್ಕ್ರೀನ್ ಸೈಜ್ ಸೇಮೇ 6.8 ಇಂಚಸ್ ಯೂಸ್ ಮಾಡಿದ್ದಾರೆ ಈ ಸಲ. ಫೋನ್ ವೆಯ್ಟು ಎರಡೂ ಕೂಡ ಅಂದರೆ ಲಾಸ್ಟ್ ಇಯರ್ ಈ ಇಯರ್ಗೆ ಕಂಪೇರ್ ಮಾಡಿದ್ರೆ ಎರಡೂ ಸೇಮ್ ವೆಯ್ಟ್ ಏನಿದೆ. ಈ ಸಲದು 232 grams ಇದೆ. ಮತ್ತು ಬ್ಯಾಕ್ ಸೈಡಿಂದ ನೀವು ಯಾರಾದರೂ ಫೋನ್ ನೋಡಿದ್ರೆ ಲಾಸ್ಟ್ ಇಯರ್ ಫೋನು ಮತ್ತು S23 ಮತ್ತು S24 ಡಿಫ್ರೆನ್ಸ್ ಏನು ತುಂಬ ನಿಮ್ಗೆ ಗೊತ್ತಾಗಲ್ಲ. ಸೊ ಯಾವುದು S24 S23 ಅಂತ ಹೇಳ್ಬಿಟ್ಟು ಫೈಂಡ್ ಔಟ್ ಮಾಡೋದು ಸ್ವಲ್ಪ ಕಷ್ಟನೇ ಇದೆ. ಸ್ಕ್ರೀನ್ ಗ್ಲಾಸು ಲಾಸ್ಟ್ ಟೈಮು S23ನಲ್ಲಿ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಯೂಸ್ ಮಾಡಿದ್ರು, ಬಟ್ ಈ ಸಲ S24ಅಲ್ಲಿ ಗೊರಿಲ್ಲಾ ಗ್ಲಾಸ್ ಆರ್ಮರ್ ಯೂಸ್ ಮಾಡಿದ್ದಾರೆ. ಅದು ಚೇಂಜಸ್ಸು ಗ್ಲಾಸ್ ಬಗ್ಗೆ ಮಾತಾಡಬೇಕಂದ್ರೆ. ಸೊ ಗೊರಿಲ್ಲಾ ಗ್ಲಾಸ್ ಆರ್ಮರ್ ಯೂಸ್ ಮಾಡಿರೋದ್ರಿಂದ ಡ್ಯೂರಬಿಲಿಟಿ ಜಾಸ್ತಿ ಇರುತ್ತೆ. ಕ್ಯಾಮ್ರಾ ಲೆನ್ಸ್ ಚೇಂಜಸ್ ಏನಂತಂದರೆ ಲಾಸ್ಟ್ ಟೈಮ್ಗೂ ಈ ಟೈಮ್ಗೂ, ಲಾಸ್ಟ್ ಟೈಮು ಒಂದು ಲೆನ್ಸು ಕ್ಯಾಮ್ರಾ ಲೆನ್ಸು 10 MP ಇಟ್ಟಿದ್ರು, ಬಟ್ ಈ ಸಲ ಒಂದು 10 MPನ ರಿಮೂವ್ ಮಾಡಿಬಿಟ್ಟು 50 MP ಲೆನ್ಸ್ ಇಟ್ಟಿದ್ದಾರೆ. ನೆಕ್ಸ್ಟ್ ಫೋನ್ ಕಲರ್ಸ್ ಬಗ್ಗೆ ಮಾತಾಡೋಣ. ಎಲ್ರಿಗೂ ಇಂಟ್ರೆಸ್ಟ್ ಇರುತ್ತಲ್ಲ ಯಾವ ಕಲರ್ ಫೋನ್ ತೊಗೋಬೇಕಂತ ಹೇಳಿ. 7 ಕಲರ್ಸ್ನ ಕೊಡ್ತಾ ಇದ್ದಾರೆ. ಯಾವುದು ಅಂತ ಅಂದರೆ ಟೈಟೇನಿಯಮ್ ಬ್ಲೂ, ಬ್ಲ್ಯಾಕ್, ಗ್ರೇ, ವೈಲೆಟ್, ಯೆಲ್ಲೋ, ಗ್ರೀನ್, ಆರೆಂಜ್ ಕೊಡ್ತಾ ಇರೋದು ಕಲರ್ಸು.
ಇಂಟರ್ನಲ್ ಚೇಂಜಸ್ ಏನೇನಿದೆ ಅಂತ ನೋಡೋಣ. ಸೊ ಲಾಸ್ಟ್ ಟೈಮು ಕ್ವಾಲ್ಕಮ್ ಸ್ನ್ಯಾಪ್ಡ್ರಾಗನ್ 8 Gen 2 ಯೂಸ್ ಮಾಡಿದ್ರು. ಈ ಸಲ 8 Gen 3 ಯೂಸ್ ಮಾಡಿದ್ದಾರೆ, ವಿಚ್ ಈಸ್ ಲೇಟೆಸ್ಟ್ ಪ್ರೊಸೆಸರ್ ಆ್ಯಂಡ್ ಫಾಸ್ಟ್ ಪ್ರೊಸೆಸರ್. ಮತ್ತು ಈ ಫೋನ್ ಏನಕ್ಕೆ ಜಾಸ್ತಿ ಸೌಂಡ್ ಮಾಡ್ತಾ ಇದೆ, ಯಾಕೆ ಜನರಿಗೆ ಜಾಸ್ತಿ ಕ್ರೇಜ್ ಆಗ್ತಾ ಇದೆ ಅಂತ ಅಂದರೆ AI ಫೀಚರ್ಸ್ನ ಯೂಸ್ ಮಾಡಿದ್ದಾರೆ. ಲಾಸ್ಟ್ ಟೈಮು AI ಫೀಚರ್ಸ್ ಇರಲಿಲ್ಲ. ಸೊ ಈ ಟೈಮು AI ಫೀಚರ್ಸು ಬಿಲ್ಟಿನ್ ಇರೋದ್ರಿಂದ ಜಾಸ್ತಿ ಸೌಂಡ್ ಮಾಡ್ತಾ ಇದೆ. ಸೊ ಲಾಸ್ಟ್ ಟೈಮ್ಗೂ ಈ ಟೈಮ್ಗೂ ಪೀಕ್ ಬ್ರೈಟ್ನೆಸ್ನ ಎನ್ಹಾನ್ಸ್ ಮಾಡಿದ್ದಾರೆ. ಲಾಸ್ಟ್ ಟೈಮು 1750 ನಿಟ್ಸ್ ಯೂಸ್ ಮಾಡಿದ್ರು. ಸೊ ಈ ಟೈಮು 2600 ನಿಟ್ಸ್ ಯೂಸ್ ಮಾಡಿರೋದ್ರಿಂದ ನೀವು ಯಾವುದೇ ಬಿಸಿಲಲ್ಲಿ ಅಂದರೆ ತುಂಬ ಪೀಕ್ ಬಿಸಿಲಲ್ಲಿ ಹೋದ್ರೂ ಕೂಡ ನಿಮಗೆ ಬ್ರೈಟ್ನೆಸ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಲಾಸ್ಟ್ ಟೈಮ್ಗೂ ಈ ಟೈಮ್ಗೂ ಕಾಮನ್ ಫೀಚರ್ಸ್ ಏನಂದರೆ ಸ್ಕ್ರೀನ್ ಡಿಸ್ಪ್ಲೇನಲ್ಲಿ ಈ ಸಲನೂ ಸ್ಕ್ರೀನ್ ಡಿಸ್ಪ್ಲೇ QHD AMOLED ಸ್ಕ್ರೀನ್ ಡಿಸ್ಪ್ಲೇನ ಯೂಸ್ ಮಾಡಿದ್ದಾರೆ. ಲಾಸ್ಟ್ ಟೈಮು ಸೇಮ್ನೇ ಯೂಸ್ ಮಾಡಿದರು. ಮತ್ತು ಇನ್ನೊಂದು ಡಿಫ್ರೆನ್ಸ್ ಅಂತಂದರೆ ಸ್ವಲ್ಪ ಪಿಕ್ಸೆಲ್ ರೆಸಲ್ಯೂಷನ್ಸ್ನ ಜಾಸ್ತಿ ಮಾಡಿದ್ದಾರೆ ಸ್ಕ್ರೀನ್ ಡಿಸ್ಪ್ಲೇನಲ್ಲಿ. ಅದು ಬ್ಯಾಟ್ರಿ ಬಗ್ಗೆ ಹೇಳಬೇಕಂದ್ರೆ ಲಾಸ್ಟ್ ಟೈಮು 5000 mAh ಬ್ಯಾಟ್ರಿನೇ ಇತ್ತು, ಈ ಟೈಮು ಅದೇನೇ ಬ್ಯಾಟ್ರಿ ಕೊಡ್ತಾ ಇದ್ದಾರೆ. ಪ್ರೈಸ್, ನೆಕ್ಸ್ಟ್ ಪ್ರೈಸ್ ಡೀಟೇಲ್ಸ್ನ ನೋಡೋಣ. ಸೊ 12 GB ರ್ಯಾಮ್ ಪ್ಲಸ್ 256 GB ಸ್ಟೋರೇಜ್ ಫೋನ್ ಏನಾದರೂ ಬೈ ಮಾಡಿದ್ರು 1,30,000 ಆಗುತ್ತೆ. ಸೇಮ್ 12 GB ರ್ಯಾಮ್ ಪ್ಲಸ್ 512 GB ಸ್ಟೋರೇಜ್ ಫೋನ್ಗೆ 1,40,000 ಆಗುತ್ತೆ. 12 GB ರ್ಯಾಮ್ ಪ್ಲಸ್ 1 TB ಸ್ಟೋರೇಜ್ 1 TB ಇರೋಂಥ ಸ್ಟೋರೇಜ್ ಫೋನ್ ನೀವು ತೊಗೊಂಡು 1,60,000 ಆಗುತ್ತೆ. ಆಲ್ಮೋಸ್ಟ್ ನಾನು ಈ ಫೋನ್ನ 1 ವೀಕಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ಕ್ಯಾಮ್ರಾ ಕ್ವಾಲಿಟಿ, ಸೌಂಡ್ ಕ್ವಾಲಿಟಿ, ಡಿಸ್ಪ್ಲೇ ಕ್ವಾಲಿಟಿ ಹೇಗಿದೆ ಅಂತ ನೋಡೋಣ. ಅದ್ರ ಜೊತೆ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಕೂಡ ತಿಳ್ಕೊಳ್ಳೋಣ. ಮತ್ತು AI ಫೀಚರ್ಸ್ ಏನೇನೆಲ್ಲ ಇದೆ ಅಂತ ನೋಡೋಣ ಬನ್ನಿ. ಗೈಸ್, ನಾನಿವಾಗ ಫ್ರಂಟ್ ಕ್ಯಾಮ್ರಾದಲ್ಲಿ ಇಂಡೋರಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಹೇಗೆ ಅಂದರೆ ವಿಡಿಯೋ ಕ್ವಾಲಿಟಿ ಹೇಗಿದೆ ಮತ್ತು ವಾಯ್ಸ್ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡೋಣ. ಮನೆಯಲ್ಲಿ ಅಂದರೆ ಈವ್ನಿಂಗ್ ಆಗಿದೆ, ಲೈಟ್ಸ್ ಎಲ್ಲ ಆನ್ ಮಾಡಿದ್ದೀನಿ. ಸೊ ನಿಮಗೂ ಗೊತ್ತಾಗತ್ತೆ ಲೈಟ್ಸ್ ಎಲ್ಲ ಆನ್ ಇದ್ದರೆ ಹೇಗೆ, ಅಂದರೆ ಇಂಡೋರಲ್ಲಿ ಲೈಟ್ಸ್ ಆನಲ್ಲಿ ಇರುತ್ತಲ್ಲ ಅವಾಗ ಯಾವ ಥರ ವಿಡಿಯೋ ಬರುತ್ತೆ ಅಂತ. ಮತ್ತು ನಾನು ಇವಾಗ ಔಟ್ಡೋರಲ್ಲಿ ವಿಡಿಯೋ ಮಾಡ್ತಾ ಇರೋದು, ಫ್ರಂಟ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಹೇಗೆ ಔಟ್ಡೋರಲ್ಲಿ ವಿಡಿಯೋ ಕ್ಲಾರಿಟಿ ಬರುತ್ತೆ ಮತ್ತು ವಾಯ್ಸ್ ಹೇಗೆ ಕೇಳಿಸುತ್ತೆ ಅಂತ. ಸೊ ನಾನು ಈ ವಿಡಿಯೋ ಮಾಡ್ತಾ ಇರೋದು ಈವ್ನಿಂಗ್ ಆಲ್ಮೋಸ್ಟ್ 6:30, 7 o'clock ಆಗಿದೆ. ಸ್ವಲ್ಪ ಡಿಮ್ ಲೈಟ್ ಇದೆ, ವೆಹಿಕಲ್ಸ್ ಕೂಡ ಓಡಾಡ್ತಾ ಇದೆ, ಆ ವಾಯ್ಸ್ ಕ್ಲಾರಿಟಿ ಇದೆಯಾ ಅಂತ ಗೊತ್ತಾಗತ್ತೆ. ಗೈಸ್, ಈ ವಿಡಿಯೋ ನಾನು ಬ್ಯಾಕ್ ಕ್ಯಾಮ್ರಾ ಟೆಸ್ಟ್ ಮಾಡೋದಕ್ಕೆ ಮಾಡ್ತಾ ಇರೋದು. ಔಟ್ಡೋರಲ್ಲಿ ಇದ್ದೀನಿ, ಅದು ಈವ್ನಿಂಗ್ ಆಗಿದೆ, ಡಿಮ್ ಲೈಟ್ ಇದೆ. ಸೊ ಬ್ಯಾಕ್ ಕ್ಯಾಮ್ರಾ ಹೇಗೆ ಬರುತ್ತೆ ಅಂದರೆ ವಿಡಿಯೋ ಕ್ಲಾರಿಟಿ ಹೇಗಿದೆ, ವಾಯ್ಸ್ ಕ್ಲಾರಿಟಿ ಬ್ಯಾಕ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡಿದ್ರೆ ಈವ್ನಿಂಗ್ ಟೈಮ್ ಡಿಮ್ ಲೈಟಲ್ಲಿ ಹೇಗೆ ಬರುತ್ತೆ ಅಂತ ಗೊತ್ತಾಗುತ್ತೆ. ಯಾವುದೇ ರೀತಿ ನೈಟ್ ಮೋಡ್ ಆಗಲಿ ಯಾವ ಮೋಡನ್ನು ಕೂಡ ಆನ್ ಮಾಡ್ಕೊಂಡಿಲ್ಲ, ಜಸ್ಟ್ ನಾರ್ಮಲ್ ವಿಡಿಯೋ ಹೋಗ್ಬಿಟ್ಟು ಅಂದರೆ ಕ್ಯಾಮ್ರಾ ಆನ್ ಮಾಡಿಬಿಟ್ಟು ವಿಡಿಯೋ ಮಾಡ್ತಾ ಇರೋದು. ಸೊ ನಾನು ಈ ವಿಡಿಯೋದಲ್ಲಿ ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಆ್ಯಕ್ಚುಲಿ ಝೂಮ್ ಕೆಪಾಸಿಟಿ ಎಷ್ಟಿದೆ ಅಂತ ಚೆಕ್ ಮಾಡ್ತಾ ಇರೋದು. ಇಲ್ಲಿ ನಮ್ಗೆ ಆಪ್ಷನ್ಸ್ ಇರೋದು 0.6x, 1x, 3x, 5x ಮತ್ತು 10x. ಸೊ ಫುಲ್ಲು ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ಝೂಮ್ ಮಾಡಿ ಚೆಕ್ ಮಾಡ್ತಾ ಇದ್ದೀನಿ ಕ್ಲಾರಿಟಿ ಇದೆಯಾ ಇಲ್ವಾ ಅಂತ ಹೇಳಿ. ಈವ್ನಿಂಗು ಲೈಟ್ ಅಂದರೆ ಡಿಮ್ ಲೈಟ್ ಇತ್ತು. ಸೊ ಕ್ಲಾರಿಟಿ ಏನೋ ತುಂಬ ಚೆನ್ನಾಗಿದೆ ಝೂಮ್ ಮಾಡಿದ್ರೂ ಕೂಡ. ಸೊ ಅಲ್ಟ್ರಾ ಝೂಮ್ ಕೂಡ ಮಾಡ್ಬೋದು, ಅಂದರೆ 100x ನಾವು ಝೂಮ್ ಮಾಡ್ಬೋದು. ಆ ಪಿಕ್ನ ನಾನು ಇಲ್ಲಿ ಹಾಕಿದ್ದೀನಿ 100x ಯಾವ ಥರ ಫೋಟೋ ಬರುತ್ತೆ ಅಂತ. ಈ ಪಿಕ್ಕು 100x ಝೂಮ್ ಮಾಡಿ ತೆಗೆದಿರೋದು. ಫೋಟೋ ಕ್ಲಾರಿಟಿ ಅಂತೂ ತುಂಬ ಚೆನ್ನಾಗಿದೆ. ಸೊ 100x ಝೂಮ್ ಮಾಡಿದ್ರೂ ಕ್ಲಾರಿಟಿ ಸಖತ್ತಾಗಿದೆ. ನೀವೇನು ನೋಡ್ತಾ ಇದ್ದೀರಾ, ಇದು ಆ್ಯಕ್ಚುಲಿ ಸ್ಕ್ರೀನ್ ರೆಕಾರ್ಡ್ ಮಾಡಿರೋದು, ನಿಮಗೂ ಗೊತ್ತಾಗಲಿ ಅಂತ ಹೇಳಿ ಡಿಮ್ ಲೈಟಲ್ಲಿ ಫೋಟೋ ತೆಗಿತಾ ಇದ್ದಿದ್ದು ಈವ್ನಿಂಗು. ಸೊ ಅದೇ ಬ್ರೈಟ್ನೆಸ್ ಅಂದರೆ ಫೋಕಸ್ ಮಾಡಿ, ಆಟೋ ಫೋಕಸ್ ಮಾಡಿ ಬ್ರೈಟ್ನೆಸ್ನ ಇನ್ಕ್ರೀಸ್ ಮಾಡಿದೆ. ಫೋಟೋ ತುಂಬ ಚೆನ್ನಾಗಿ ಬಂದಿದೆ. ಈ ಫೋಟೋಸ್ ಎಲ್ಲ ನೈಟ್ ಇಂಡೋರಲ್ಲಿ ತೆಗೆದಿರೋದು. ಮನೆ ಒಳಗಡೆ ಲೈಟ್ಸ್ ಎಲ್ಲ ಆನ್ ಮಾಡಿ ಫೋಟೋಸ್ನ ಕ್ಯಾಪ್ಚರ್ ಮಾಡಿದ್ರೆ ಯಾವ ರೀತಿ ಬರುತ್ತೆ ಅಂತ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಇಲ್ಲಿ ಇನ್ನೊಂದು ಸ್ಕ್ರೀನ್ ರೆಕಾರ್ಡ್ ಮಾಡಿದ್ದೀನಿ. ಏನಕ್ಕೆ ಅಂತ ಅಂದರೆ ವಿಡಿಯೋ ಮಾಡ್ಕೊಂಡಿರ್ತೀವಿ, ನಾವು ಆ ವಿಡಿಯೋನ ಸ್ಲೋ ಮೋಷನ್ಗೆ ಕನ್ವರ್ಟ್ ಮಾಡಬೇಕಂದ್ರೆ ಜಸ್ಟ್ ಆ ವಿಡಿಯೋ ಮೇಲೆ ಒಂದು ಟ್ಯಾಪ್ ಮಾಡಿದ್ರೆ ಆಯಿತು, ಸ್ಲೋ ಮೋಷನ್ ಆಗಿ ಕನ್ವರ್ಟ್ ಆಗುತ್ತೆ. ನೀವು ಆ ವಿಡಿಯೋ ಸೇವ್ ಕೂಡ ಮಾಡ್ಕೋಬೋದು. ಸೊ ಈ ಸ್ಕ್ರೀನ್ ರೆಕಾರ್ಡಲ್ಲಿ ನೀವು ನೋಡ್ಬೋದು. ಸೊ ನಾನು ಏನು ತೋರಿಸ್ತಾ ಇದ್ದೀನಿ ಅಂತಂದರೆ, ಒಂದು ಪಿಕ್ಕಲ್ಲಿ ಏನಾದರೂ ನಿಮಗೆ ಯಾವುದಾದ್ರೂ ಒಂದು ಆಬ್ಜೆಕ್ಟ್ಸ್ ಬೇಕಾಗಿರಲ್ಲ, ಅದನ್ನು ರಿಮೂವ್ ಮಾಡಬೇಕಂತಂದರೆ ಯಾವ ರೀತಿ ರಿಮೂವ್ ಆಗುತ್ತೆ ಅಂತ ಹೇಳಿ ತೋರಿಸಿದ್ದೀನಿ. ಫೋಟೋದಲ್ಲಿ ಏನಾದರೂ ಆಬ್ಜೆಕ್ಟ್ಸ್ನ ರಿಮೂವ್ ಮಾಡಬೇಕಂದ್ರೆ ಟೆನ್ಷನ್ ಮಾಡ್ಕೊಂಡ್ರೆ AI ಫೀಚರ್ನ ಯೂಸ್ ಮಾಡಿಕೊಂಡು ರಿಮೂವ್ ಮಾಡ್ಬೋದು. ಈ ಫೋಟೋದಲ್ಲಿ ನೀವು ನೋಡ್ಬೋದು ಬೊಕ್ಕೆ ಎಫೆಕ್ಟ್ ಯಾವ ರೀತಿ ಇದೆ ಅಂತ.
ಸೊ ನೀವು ಇಲ್ಲಿ ಇನ್ನೊಂದು ಆಪ್ಷನ್ ನೋಡ್ಬೋದು, ಸರ್ಚ್ ಟು ಸರ್ಕಲ್ ಆಪ್ಷನ್ ಅಂತ ಹೇಳಿ. ಸೊ ನೀವು ಇಲ್ಲಿ ಏನಾದರೂ ಒಂದು ಐಟಮ್ ಮೇಲೆ ಸರ್ಚ್ ಅಂದರೆ ಸರ್ಕಲ್ ಮಾಡಿದ್ರೆ ಆಯಿತು, ನಿಮಗೆ ಸರ್ಚ್ ರಿಸಲ್ಟ್ ಬರುತ್ತೆ. ಅಂದರೆ ಯಾವ್ಯಾವ ವೆಬ್ಸೈಟಲ್ಲಿ ಏನೇನು ಪ್ರೈಸ್ ಇದೆ ಸೇಮ್ ಶೂಸು ಅಂತ ಹೇಳಿ. ಸೊ ಯೂಶ್ವಲಿ ನಾವೇನು ಮಾಡ್ತಾ ಇರ್ತೀವಿ, ಏನಾದರೂ ಐಟಮ್ ಪರ್ಚೇಸ್ ಮಾಡಬೇಕಂದ್ರೆ ಫ್ಲಿಪ್ಕಾರ್ಟಲ್ಲಿ ನೋಡ್ತಾ ಇರ್ತೀವಿ ಸೇಮ್ ಶೂಸು ಅಮೆಝಾನಲ್ಲಿ ಅವೈಲಬಲ್ ಇದೆಯಾ, ಇಲ್ಲ ಮಿಂತ್ರಾದಲ್ಲಿ ಇದೆಯಾ, ಇಲ್ಲ ಬೇರೆ ವೆಬ್ಸೈಟಲ್ಲಿ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ಅಪ್ಲಿಕೇಶನ್ ಓಪನ್ ಮಾಡಿ ಚೆಕ್ ಮಾಡ್ತೀವಿ. ಅದ್ರ ಬದಲು ಜಸ್ಟ್ ಇಲ್ಲೇ ಸರ್ಕಲ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಯಾವ್ಯಾವ್ದು ಎಷ್ಟೆಷ್ಟು ಪ್ರೈಸ್ ಇದೆ ಯಾವ್ಯಾವ ವೆಬ್ಸೈಟಲ್ಲಿ ಅಂತ. ಮತ್ತು ಇದು ಇನ್ನೊಂದು ಆಪ್ಷನ್ ಸಮ್ಮರೈಸು. ಒಂದು ಪ್ಯಾರಾಗ್ರಾಫ್ ಇರುತ್ತೆ, ಅದು ಪ್ರಾಪರ್ ಫಾರ್ಮೆಟಲ್ಲಿ ಇರಲ್ಲ. ಅಂದರೆ ಜಸ್ಟ್ ನೀವು ಸೆಲೆಕ್ಟ್ ಆಲ್ ಮಾಡಿಕೊಂಡು ಒಂದು ಪ್ರಾಪರ್ ಫಾರ್ಮೆಟ್ಗೆ ತರಿಸ್ಬೋದು ಆ ಪ್ಯಾರಾಗ್ರಾಫ್ನ. ಸೊ ಇಲ್ಲ ನಿಮಗೆ ಜಸ್ಟ್ ಆ ಪ್ಯಾರಾಗ್ರಾಫ್ ಏನಿರುತ್ತೆ ಅದನ್ನು ಸಮ್ಮರೈಸ್ ಮಾಡಬೇಕಂದ್ರೆ ಸಮ್ಮರೈಸ್ ಏನೋ ಆಪ್ಷನ್ ಇದೆ, ಜಸ್ಟ್ ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ಪ್ರಾಪರಾಗಿ ಸಮ್ಮರೈಸ್ ಮಾಡ್ಕೊಂಬರುತ್ತೆ. ಅಂದರೆ ಪಾಯಿಂಟ್ಸ್ ವೈಸು ಓದೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟು ನೀವು ಸ್ಪೆಲ್ಲಿಂಗ್ ಏನಾದರೂ ಮಿಸ್ಟೇಕ್ ಇದ್ರೂ ಕರೆಕ್ಟ್ ಮಾಡ್ಬೋದು, ಇಲ್ಲ ಬೇರೆ ಲ್ಯಾಂಗ್ವೇಜಿಗೆ ಟ್ರಾನ್ಸ್ಲೇಟ್ ಮಾಡ್ಬೋದು. ಇವಾಗ ಇಂಗ್ಲೀಷಲ್ಲಿರುತ್ತೆ, ಹಿಂದಿಲಿ ಓದಬೇಕಂದ್ರೆ ಟ್ರಾನ್ಸ್ಲೇಟ್ ಮಾಡ್ಕೋಬೋದು. ಸೇಮ್ ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ಟ್ರಾನ್ಸ್ಲೇಟ್ ಮಾಡ್ಕೋಬೋದು. ನೀವು ಇಲ್ಲಿ ಇನ್ನೊಂದು ಆಪ್ಷನ್ ನೋಡ್ಬೋದು, ಎಲ್ರಿಗೂ ಈ ಕಾಮನ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಯಾರಿಗಾದ್ರೂ ಮೆಸೇಜ್ ಮಾಡಬೇಕಾದ್ರೆ ನಾವು ಟೈಪ್ ಮಾಡಿರೋ ಮೆಸೇಜು ಕರೆಕ್ಟ್ ಇದೆಯಾ ಇಲ್ವಾ, ಸೆಂಟೆನ್ಸ್ ಕರೆಕ್ಟ್ ಇದೆಯಾ ಇಲ್ಲ ಗ್ರಾಮರ್ ಮಿಸ್ಟೇಕ್ಸ್ ಏನಾದರೂ ಇದೆಯಾ ಅಂತ ತಿಳ್ಕೊಬೇಕಂತಂದರೆ ಜಸ್ಟ್ ನೀವು ಟೈಪ್ ಮಾಡಿದ್ರೆ ಆಯಿತು. ನಿಮಗೆ ಅಲ್ಲಿ ಒಂದು ಆಪ್ಷನ್ ಸಿಗುತ್ತೆ, ಶೋ ಆಲ್ ಅಂತ. ಜಸ್ಟ್ ಅದು ಕ್ಲಿಕ್ ಮಾಡಿದ್ರೆ ನಿಮ್ಮ ಸೆಂಟೆನ್ಸ್ನ ಫಾರ್ಮೆಟ್ ಮಾಡಿರುತ್ತೆ, ಮಿಸ್ಟೇಕ್ಸ್ ಏನಾದರೂ ಇದ್ದರೆ ಕರೆಕ್ಟ್ ಮಾಡಿರುತ್ತೆ. ಮತ್ತು ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದ್ದರೆ ಆ ಸ್ಪೆಲ್ಲಿಂಗ್ ಮಿಸ್ಟೇಕ್ನೂ ಕೂಡ ಕರೆಕ್ಷನ್ಸ್ ಮಾಡಿರುತ್ತೆ. ನೀವು ಆ ಮೆಸೇಜ್ ಏನಾದರೂ ಪ್ರೊಫೆಷ್ನಲಾಗಿ ಕಳಿಸ್ಬೇಕು, ಹೇಗೆ ಪ್ರೊಫೆಷ್ನಲಾಗಿ ಕಳಿಸ್ಬೇಕು, ಇಲ್ಲ ಕ್ಯಾಶುಯಲ್ ರೀತಿ ಕಳಿಸ್ಬೇಕಾ, ಇಲ್ಲ ಇಮೋಜಿಸ್ ಆ್ಯಡ್ ಮಾಡಬೇಕಾ, ಎಲ್ಲ ಆಪ್ಷನ್ಸು ನಿಮಗೆ ಇಲ್ಲೇ ಕೊಡ್ತಾ ಹೋಗುತ್ತೆ. ನೀವು ಜಸ್ಟ್ ಮೆಸೇಜ್ ಟೈಪ್ ಮಾಡಿದ್ರೆ ನಿಮ್ಮ ಸೆಂಟೆನ್ಸ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಈಸಿಯಾಗಿ ತಿಳ್ಕೊಬೋದು. ಇನ್ನೊಂದು ಏನು ಅಡ್ವಾಂಟೇಜ್ ಅಂದರೆ ಸ್ಯಾಮ್ಸಂಗ್ ಅಲ್ಟ್ರಾ ಫೋನಲ್ಲಿ ಅವ್ರು ಕೊಡೋದು ಈ ಎಸ್ ಪೆನ್ನು. ಸೊ ಎಸ್ ಪೆನ್ ಯೂಸ್ ಏನಂತಂದರೆ ನೀವೇನಾದರೂ ಫಾಸ್ಟಾಗಿ ನೋಟ್ ಡೌನ್ ಏನಾದರೂ ನೋಟ್ಸ್ ಮಾಡ್ಕೋಬೇಕಂದ್ರೆ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಮೇಜರ್ಲಿ ಏನಾಗುತ್ತೆ, ಫೋಟೋಸ್ ತೊಗೋಬೇಕಾದ್ರೆ ಗ್ರೂಪ್ ಫೋಟೋದಲ್ಲಿ ಯಾರಾದರೂ ಒಬ್ಬರು ತೆಗಿಬೇಕು, ಇನ್ನು ಮಿಗ್ದವರೆಲ್ಲರೂ ನಿಂತಿರ್ತಾರಲ್ಲ, ಆ ಪ್ರಾಬ್ಲಮ್ ಇರಲ್ಲ. ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡು ಇದು ಯೂಸ್ ಮಾಡಿಕೊಂಡು ಜಸ್ಟ್ ಕ್ಲಿಕ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ಫೋಟೋನ ರಿಮೋಟ್ಲಿ ಫೋಟೋಸ್ ತಗೊಳ್ಳೋಕ್ಕೆ ಯೂಸ್ ಮಾಡ್ಬೋದು, ಹಾಗೆ ರಿಮೋಟ್ಲಿ ಸ್ಕ್ರೀನ್ಶಾಟ್ ಕೂಡ ತೆಗೆಯೋದಕ್ಕೆ ಯೂಸ್ ಮಾಡ್ಬೋದು. ಇಲ್ಲಿ ನೀವು ನೋಡ್ಬೋದು ಎಸ್ ಪೆನ್ ಯೂಸ್ ಮಾಡಿಕೊಂಡು ನಾನೊಂದು ಸೈನ್ ಮಾಡಿದ್ದೀನಿ, ಹೇಗಿದೆ ಅಂತ. ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಅಲ್ಟ್ರಾ ಫೈನಲ್ ವರ್ಡಿಕ್ ನನ್ನ ಕಡೆಯಿಂದ. ನನಗಂತೂ ಕ್ಯಾಮ್ರಾ ಸಕ್ಕತ್ತಾಗಿ ಅನ್ನಿಸ್ತು, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಫೋಟೋಸ್ ವೀಡಿಯೋಸ್ ಎಲ್ಲ ಸಕ್ಕತ್ತಾಗಿ ಬರುತ್ತೆ. ಸೊ ನೆಕ್ಸ್ಟು ಇದು ಡಿಸ್ಪ್ಲೇ ಬಗ್ಗೆ ನಾವು ಮಾತಾಡೋಂಗೆ ಇಲ್ಲ, ಯಾಕೆಂದರೆ ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ಸ್ಯಾಮ್ಸಂಗ್ ಒನ್ ಆಫ್ ದಿ ಬೆಸ್ಟ್ ಡಿಸ್ಪ್ಲೇ ಇದೆ. ಸೊ ಚೆನ್ನಾಗಿದೆ, ಡಿಸ್ಪ್ಲೇ ಕ್ವಾಲಿಟಿ ಚೆನ್ನಾಗಿದೆ. ನೆಕ್ಸ್ಟ್ ಸೌಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಬ್ಯಾಟ್ರಿ ಬಗ್ಗೆ ಮಾತಾಡಬೇಕಂದ್ರೆ ಬ್ಯಾಟ್ರಿ ಡೀಸೆಂಟ್ ಆಗಿದೆ, ಡೀಸೆಂಟ್ ಬ್ಯಾಕಪ್ ಕೊಡುತ್ತೆ. ಅಂದರೆ ಕಂಪ್ಲೀಟ್ಲಿ ನೀವೇನಾದರೂ ಫುಲ್ ಕಂಪ್ಲೀಟಾಗಿ ಯೂಸ್ ಮಾಡಿದ್ರು ಕೂಡ, ಹೆವಿಯಾಗಿ ಯೂಸ್ ಮಾಡಿದ್ರು ಕೂಡ 1 ಡೇ ಬ್ಯಾಕಪ್ ಕೊಡುತ್ತೆ. ನೆಕ್ಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಹೇಳಬೇಕಂದ್ರೆ ಸಮ್ ಆಫ್ ದ ಫೀಚರ್ಸ್ ನಂಗೆ ಸಖತ್ ಇಷ್ಟ ಆಯಿತು. ಸೊ ಫೋಟೋ ಎಡಿಟಿಂಗ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ಏನಾದ್ರೂ ಐಟಮ್ಸ್ ಎಲ್ಲ ಇರುತ್ತಲ್ಲ ಫೋಟೋದಲ್ಲಿ ಅದನ್ನೆಲ್ಲ ರಿಮೂವ್ ಮಾಡಬೇಕಂದ್ರೆ ಸಖತ್ತಾಗಿ ಚೆನ್ನಾಗಿ ರಿಮೂವ್ ಮಾಡ್ಬೋದು. ಚೆನ್ನಾಗಿ ಎಡಿಟಿಂಗ್ ಮಾಡೋದು ಫೀಚರ್ಸ್ ಚೆನ್ನಾಗಿದೆ. ಮತ್ತು ವಾಟ್ಸಪ್ಪಲ್ಲಿ ನೀವು ಯಾರಿಗಾದ್ರೂ ಲೈಕ್ ವಾಟ್ಸಪ್ ಮಾಡಬೇಕಾದ್ರೆ ಈ ಟ್ರಾನ್ಸ್ಲೇಷನು ಪ್ರೊಫೆಷ್ನಲ್ ಆಗಿ ಮಾಡಬೇಕಾ, ಕ್ಯಾಶುಯಲ್ ಆಗಿ ಮಾಡಬೇಕಾ, ಎಲ್ಲ ಫನ್ನಲ್ಲಿ ಮಾಡಬೇಕಾ, ಆಟೋ ಕರೆಕ್ಷನ್ಸು ಚೆನ್ನಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ಚೆನ್ನಾಗಿ ಕನ್ವರ್ಟ್ ಮಾಡ್ಕೋಬೋದು. ಸೊ ನೆಕ್ಸ್ಟು ಸಮರೈಸ್ ಮಾಡಬೇಕಂತಂದರೆ ನೀವೇನಾದರೂ ಒಂದು ಲೈಕ್ ಕಾನ್ವರ್ಸೇಷನ್ನ ಇಲ್ಲ ಏನಾದರೂ ಒಂದು ಸ್ಟೋರಿನ ಸಮರೈಸ್ ಮಾಡಬೇಕಂತಂದರೆ ಏನ ಯೂಸ್ ಮಾಡಿಕೊಂಡು ತುಂಬ ಕ್ಲೀನಾಗಿ ಸಮರೈಸ್ನ ಮಾಡ್ಬೋದು. ನೆಕ್ಸ್ಟ್ ಇನ್ನು ಸರ್ಕಲ್ ಟು ಸರ್ಚ್ ಫೀಚರ್ಸ್, ಅದೊಂದು ಮೇಯ್ನ್ ಇಂಪಾರ್ಟೆಂಟ್. ಅಂದರೆ ಸಕ್ಕತ್ತಾಗಿದೆ. ನೀವು ಜಸ್ಟ್ ಸರ್ಕಲ್ ಮಾಡಿದ್ರೆ, ನೀವು ಅದು ಸರ್ಕಲ್ ಮಾಡಿಬಿಟ್ಟು ಸರ್ಚ್ ಮಾಡಿದ್ರೆ ತುಂಬ ಚೆನ್ನಾಗಿ ರಿಸಲ್ಟ್ಸ್ನ ಕೊಡುತ್ತೆ. ಸರ್ಚ್ ರಿಸಲ್ಟ್ಸ್ ಆರ್ ಗುಡ್. ಸೊ ಫ್ಯೂ ಫೀಚರ್ಸ್ ನನಗೆ ಇಷ್ಟ ಆಗಿಲ್ಲ. ಯಾವುದಂದರೆ ಇಂಪ್ರೂವ್ ಮಾಡ್ಕೋಬೋದು ಗೋಯಿಂಗ್ ಫಾರ್ವರ್ಡು. ಸ್ವಲ್ಪ ಡಿಲೇ ಇದೆ. ಲೈವ್ ಕಾಲ್ ಟ್ರಾನ್ಸ್ಲೇಷನು. ಸೊ ಲೈವ್ ಕಾಲಲ್ಲಿ ಮಾತಾಡಬೇಕಾದ್ರೆ ಟ್ರಾನ್ಸ್ಲೇಟ್ ಮಾಡುತ್ತೆ ಒಂದು ಲ್ಯಾಂಗ್ವೇಜಿಂದ ಇನ್ನೊಂದು ಲ್ಯಾಂಗ್ವೇಜ್, ಅದು ಸ್ವಲ್ಪ ಡಿಲೇ ಆಗುತ್ತೆ. ಸೊ ಲೈವ್ ಕಾಲ್ ಟ್ರಾನ್ಸ್ಲೇಷನ್ ಆ್ಯಕ್ಯುರಸಿ ಆವ್ರೇಜ್ ಆಗಿದೆ. ಸೊ ಗೋಯಿಂಗ್ ಫಾರ್ವರ್ಡು ಇಂಪ್ರೂವ್ ಮಾಡ್ತಾರೆ ಸ್ಯಾಮ್ಸಂಗ್ ಕಡೆಯಿಂದ, ಯಾಕೆಂದರೆ ಸಾಫ್ಟ್ವೇರ್ ಅಪ್ಡೇಟ್ಸ್ ಆಗ್ತಾನೆ ಇರುತ್ತೆ. ಸಾಫ್ಟ್ವೇರ್ ಅಪ್ಡೇಟ್ಸಲ್ಲಿ ನಿಮಗೆ ಈ ಫೀಚರ್ ಕೂಡ ಚೆನ್ನಾಗಿ ಅನ್ನಿಸುತ್ತೆ.
ಸೊ ನೆಕ್ಸ್ಟ್ ನನಗೆ ಇನ್ನೊಂದು ಏನು ಡಿಸಪಾಯಿಂಟ್ ಆಗಿದಂತೆ ಅಂದರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫೀಚರ್ಸ್ನೆಲ್ಲ ಕೊಟ್ಟಿದ್ದಾರೆ, ಈಗ ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ನಾವೆಲ್ಲರೂ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಖುಷಿಯಾಗಿದೆ. ಬಟ್ ಗೋಯಿಂಗ್ ಫಾರ್ವರ್ಡ್ ಅಂದರೆ 2025 ಈ ಸರ್ವಿಸಸ್ಗೆ ಚಾರ್ಜ್ ಮಾಡ್ತಾ ಇದ್ದಾರೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫೀಚರ್ಸ್ ಏನೇನೆಲ್ಲ ಯೂಸ್ ಮಾಡ್ತೀವಿ ಅದಕ್ಕೆಲ್ಲ ಚಾರ್ಜ್ ಮಾಡ್ತಾರೆ. ಸೊ ನಂಗೆ ಅದು ಡಿಸಪಾಯಿಂಟ್ ಆಯಿತು. ಏನಕ್ಕೆ ಅಂದರೆ ಇಷ್ಟೊಂದು ದುಡ್ಡು ಕೊಟ್ಬಿಟ್ಟು ಫೋನ್ ತೊಗೊಂಡು ಮತ್ತೆ ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫೀಚರ್ಸ್ ಯೂಸ್ ಮಾಡೋದಕ್ಕೆ ಮತ್ತೆ ಪೇ ಮಾಡಬೇಕಲ್ಲ ಅನ್ನೋ ಡಿಸಪಾಯಿಂಟ್ ನನಗೆ. ನನ್ನ ಪ್ರಕಾರ ಕರೆಂಟ್ ಮಾರ್ಕೆಟಲ್ಲಿ ಫೋನ್ ಅಂದರೆ ದಿ ಬೆಸ್ಟ್ ಫ್ಲ್ಯಾಗ್ಶಿಪ್ ಫೋನ್ ಅಂತ ಅಂದರೆ S24 ಅಲ್ಟ್ರಾನೇ. ಸೊ ಚೆನ್ನಾಗಿದೆ, ದಿ ಮೋಸ್ಟ್ ಪವರ್ಫುಲ್ ಆ್ಯಸ್ ವೆಲ್ ಆಸ್ ಫನ್ ಟು ಯೂಸ್. S24 ಅಲ್ಟ್ರಾ ಫೋನ್ ರಿವ್ಯೂ ನಿಮಗೆ ಯೂಸ್ ಆಗಿದೆ ಅಂತ ಭಾವಿಸಿ ನಾನು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.